ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳದ ಪ್ರಕರಣ, ಹೆಣಹೂತ ಪ್ರಕರಣ, ಹೆಣ ಸಾಗಿಸಿದ ಪ್ರಕರಣ, ಅತ್ಯಾಚಾರದ ಪ್ರಕರಣ, ಅತ್ಯಾಚಾರದ ನಂತರ ಕೊಲೆ ನಡೆಸಿದ ಪ್ರಕರಣ, ಹಲವರು ಅನಾಮಧೇಯರು ಅಸುನೀಗಿದ ಪ್ರಕರಣ, ಸತ್ಯ ಸಮಾಧಿಯಾದ ಪ್ರಕರಣ, ಸತ್ಯದ ಪರವಾಗಿ ಯಾರೂ ಇಲ್ಲದ ಪ್ರಕರಣ, ಆ ಪ್ರದೇಶದಲ್ಲಿ ಪಾಳೆಗಾರಿಕೆಯ ಮನಸ್ಥಿತಿ, ಅಲ್ಲಿರುವವರೆಲ್ಲ ಪಾಳೆಗಾರರ ಅಡಿಯಾಳುಗಳು. ಈ ಕುರಿತು SIT ರಚನೆ ಏನಾಗಿತ್ತು, ಆ SIT ತನ್ನ ವರದಿಯನ್ನ ನೀಡಬೇಕಾದ ಗಡುವು ಸಮೀಪಿಸ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ವರದಿ ಕೊಡಲೇಬೇಕು 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 ಅಂತ ಪಟ್ಟು ಹಿಡಿದಿದ್ದಾರೆ. SIT ತನಿಖೆ ನಡೆಸುವುದಕ್ಕೆ ಕನಿಷ್ಠ 2 ತಿಂಗಳ ಅವಕಾಶ ಆದರೂ ಬೇಕು ಅಂತ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಈ ಒತ್ತಡ ಇದೆಯಲ್ಲ, ಅದು ಹೋರಾಟಗಾರರು ಹೇಗಿದ್ದಾರೆ ಅವರನ್ನ ಆತಂಕಕ್ಕೆ ಈಡು ಮಾಡಿದೆ. ಹಾಗೇನೆ ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತ ಲಾಯರ್ಗಳು, ವಕೀಲರುಗಳು, ನ್ಯಾಯಪರವಾಗಿದ್ದವರು ಅವರು ಕೂಡ ಈಗ ಒಂದು ರೀತಿಯಲ್ಲಿ ಆತಂಕದ ಬಲೆಯೊಳಗೆ ಸಿಕ್ಕಿದ್ದಾರೆ. ಮುಂದೇನು ಮುಂದೇನು ಮುಂದೇನು, ಇದು ಅವರ ಮುಂದಿರುವ ಪ್ರಶ್ನೆ. ಸೊ ಇವತ್ತು ಒಬ್ಬರನ್ನ ಮಹಿಳಾ ಆಯೋಗಕ್ಕೆ ಕಳಿಸಿಕೊಡಲಾಗಿತ್ತು. ಸೊ ಕಳಿಸಿಕೊಡೋ ಮೂಲ ಉದ್ದೇಶ ಏನು ಅಂತಂದ್ರೆ, ಮಹಿಳಾ ಆಯೋಗ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ಇಡಬೇಕಾಗಿದೆ ಅನ್ನೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಪತ್ರವನ್ನು ಕೂಡ ಇವತ್ತು ಸಲ್ಲಿಸಲಾಯಿತು. ಆದರೆ ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಇರಲಿಲ್ಲ. ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಕಾರ್ಯದರ್ಶಿ ಇದ್ರು. ಕಾರ್ಯದರ್ಶಿ ಮೊದಲು ಈ ಮನವಿಯನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಅದಾದ ಮೇಲೆ ಅವರು ಕನ್ವಿನ್ಸ್ ಮಾಡಿದ್ರು. ಸೊ ಈ ಮನವಿ ಪತ್ರ ನನ್ನ ಕೈಯಲ್ಲಿದೆ. ಇದು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಬೆಂಗಳೂರು. ಸೊ ಇದು ಏನ್ ಹೇಳುತ್ತೆ, ವಿಷಯ ಏನು ಅನ್ನೋದನ್ನ ಮೊದಲು ನಾನು ನಿಮ್ಗೆ ಹೇಳ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಏನು ಇದೆ, ಪೊಲೀಸ್ ಠಾಣೆ ಕಲಂ ಇದನ್ನು ಹಾಕಲಾಗಿದೆ. BNS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಸರ್ಕಾರವು ತಮ್ಮ ಪತ್ರದ ಆಧಾರದ ಮೇಲೆ ರಚಿಸಿರುವ ವಿಶೇಷ ತನಿಖಾ ತಂಡ ಏನಿದೆ SIT, ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಮಹಿಳೆಯರು ಮತ್ತು ಯುವತಿಯರ ಮೇಲಿನ ದೌರ್ಜನ್ಯ, ಕೊಲೆ ಪ್ರಕರಣಗಳನ್ನ ಸೇರಿದಂತೆ ನಾಪತ್ತೆ, ಅಸಹಜ ಸಾವು ಪ್ರಕರಣದ ಸಮಗ್ರ ತನಿಖೆ ಸಂಬಂಧ ತನಿಖಾ ವಿವರವನ್ನ ಪಡೆಯುವ ಕುರಿತು. ಇದು ವಿಷಯ ಅನ್ನೋದನ್ನ ಅದರ ಹೇಳ್ತಾದ್ರೂ ಉಲ್ಲೇಖ ಮಾಡ್ತಾರೆ ಅವರು. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ, ಅದು ಪ್ರಕರಣದ ನಂಬರು ಸರ್ಕಾರದ ಆದೇಶ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಸೊ SIT ರಚನೆ ಆಗಿರುವುದು ಯಾಕೆ, ಅದರ ಮೂಲ ಕಾರಣ ಕರ್ನಾಟಕ ಮಹಿಳಾ ಆಯೋಗ ಬರೆದ ಪತ್ರ ಅಲ್ವಾ. ಸೊ ಆದ್ರಿಂದ ಈಗ SIT ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಮಹಿಳಾ ಆಯೋಗಕ್ಕೆ ಕೊಡಬೇಕು. ಇದು ಇವರ ವಾದ. ಸೊ ಏನ್ ಹೇಳ್ತಾರೆ ಅದಕ್ಕೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಪತ್ರದಲ್ಲಿ ಪ್ರದೀಪ್ ಕುಮಾರ್ SP ಅಂತ ವಕೀಲರು ಏನಿದ್ದಾರೆ ಅವರ ಸಹಿ ಇದೆ. ಅವರು ಕೊಟ್ಟಿದ್ದಾರೆ. ಎಲ್ಲ ಇದೇ ಮನೋಭಾವದ ಮನಸ್ಥಿತಿಯಲ್ಲ ವಕೀಲರ ಪರವಾಗಿ. ಸೊ ಈ ಲೆಟರ್ ಪತ್ರ ಹೇಳುತ್ತೆ, ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ ಹಾಗೂ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನು ಪ್ರಕಟಿಸಿದ ಬಗ್ಗೆ ದಿನಾಂಕ 14/7/2025 ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಆಯೋಗವು ಈ ರೀತಿಯಲ್ಲಿ ಹೇಳಿತ್ತು. ಆಯೋಗ ಏನ್ ಹೇಳಿತ್ತು ಅನ್ನೋದನ್ನ ಈ ಪತ್ರದಲ್ಲಿ ನೆನಪು ಮಾಡಿಕೊಡಲಾಗಿದೆ. ಏನ್ ಹೇಳಿದ್ದು, ಮಾಧ್ಯಮ ವರದಿ ಹಾಗೂ ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ
ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ SIT ರಚಿಸಬೇಕಾಗಿ ಮನವಿ. ಇದು ಮಹಿಳಾ ಆಯೋಗ ಅಧ್ಯಕ್ಷರು ಬರೆದಂತ ಪತ್ರ. ಈ ಉಲ್ಲೇಖವು ತೋರಿಸುತ್ತಿರುವಂತೆ ಆಯೋಗವು SITಯನ್ನು ರಚಿಸುವಂತೆ ಸರ್ಕಾರವನ್ನು ಕೋರಿದ್ದು ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆ ಸಮಗ್ರವಾಗಿ ನಡೆಯಬೇಕೆಂಬ ಆಶಯ ಇತ್ತು ಅನ್ನೋದನ್ನು ಕೂಡ ಪತ್ರದಲ್ಲಿ ರೆಫರ್ ಮಾಡಲಾಗಿದೆ. ಆಯೋಗದ ವತಿಯಿಂದ ಬರೆಯಲಾದ ಪತ್ರಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸುತ್ತಾ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿತು. SIT ರಚನೆಯ ಕುರಿತ ಸರ್ಕಾರದ ಆದೇಶವು ಹೀಗೆ ಹೇಳುತ್ತಿದೆ. ಸರ್ಕಾರದ ಆದೇಶ ಏನು? ಯಾಕೆಂದರೆ ಈಗ ಸರ್ಕಾರ SITಯನ್ನ ನಿಲ್ಲಿಸುತ್ತೆ, ರದ್ದು ಮಾಡುತ್ತೆ ಅಂತಾದ್ರೆ ಸೊ ಆದೇಶದಲ್ಲಿ ಹೇಳಿದ್ದನ್ನ ಅನುಷ್ಠಾನಗೊಳಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಒಂದೊಮ್ಮೆ ಆದೇಶದಲ್ಲಿ ಹೇಳಿದ್ದನ್ನ ಅನುಷ್ಠಾನಗೊಳಿಸದೆ SITಯನ್ನ ರದ್ದು ಮಾಡೋದಾದ್ರೆ ಅದರ ಹಿಂದಿರುವ ಉದ್ದೇಶ ಏನು? ಸರ್ಕಾರ ತಾನು ನೀಡಿದ ಮಾತನ್ನ ಉಲ್ಲಂಘಿಸಿದಂತೆ ಅಲ್ವಾ? ಸರ್ಕಾರ ತಾನು ಹೊರಡಿಸಿದ ಆದೇಶವನ್ನ ಸರ್ಕಾರವೇ ಆ ಆದೇಶ ಅನುಷ್ಠಾನಕ್ಕೆ ಬರುವವರೆಗೆ ಕಾಯುತ್ತಿಲ್ಲ ಅನ್ನೋ ಅರ್ಥ ಅಲ್ವಾ? ಸೊ ಅದರಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ನಾನು ಈ ಪತ್ರದಲ್ಲಿ ರೆಫರ್ ಮಾಡಲಾಗಿದೆ, ಅದು ನಿಮಗೆ ಹೇಳ್ತೀನಿ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತಂಡವನ್ನು ರಚಿಸಿ ಸರ್ಕಾರ ಆದೇಶಿಸಿದೆ. ಮೇಲ್ಕಂಡ ಪ್ರಕರಣವೂ ಸೇರಿದಂತೆ, ಇದು ಬಹಳ ಇಂಪಾರ್ಟೆಂಟ್, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಂದ್ರೆ ಈಗಾಗಲೇ ಆಗಿರೋದು, ದಾಖಲಾಗುವ ಅಂದ್ರೆ SIT ರಚನೆ ಆದ್ಮೇಲೆ ದಾಖಲಾದರೆ ಆ ಪ್ರಕರಣಗಳು, ಇತರ ಎಲ್ಲ ಕ್ರಿಮಿನಲ್ ಉಳಿದೆಲ್ಲ ಕ್ರಿಮಿನಲ್ ಪ್ರಕರಣ ತನಿಖೆಯನ್ನ DG ಮತ್ತು IGPಯವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರ ಸಿಬ್ಬಂದಿ ಅಧಿಕಾರಿಗಳನ್ನ ಒದಗಿಸುವುದು ಅಂತ ಆದೇಶ ಹೇಳುತ್ತೆ. ಇದರ ಅರ್ಥ ಏನು? ಧರ್ಮಸ್ಥಳ ಗ್ರಾಮದಲ್ಲಿ ದೇವರಿಗೆ ಸಂಬಂಧ ಇಲ್ಲ, ಮತ್ತೆ ಸ್ಪಷ್ಟಪಡಿಸ್ತಾರೆ. ನಡೆದಿರಬಹುದಾದಂತ ಎಲ್ಲ ಪ್ರಕರಣಗಳಿವೆ, ಆ ಪ್ರಕರಣಗಳು ಕೂಡ ಸರ್ಕಾರಿ ಆದೇಶದ ಪ್ರಕಾರನೇ ತನಿಖೆಯ ವ್ಯಾಪ್ತಿಯೊಳಗೆ ಬರುತ್ತೆ. ಹಾಗಿದ್ರೆ ಈಗ ಇದು ಎಲ್ಲ ತನಿಖೆ ಮುಗಿದಿದ್ಯಾ? ದಾಖಲಾಗಿರುವ ಪ್ರಕರಣಗಳ ತನಿಖೆ ಆಗಿದೆಯಾ? ಈ ಹಿಂದೆ ದಾಖಲಾದ ಪ್ರಕರಣಗಳ ತನಿಖೆ ಆಗಿದೆಯಾ? ಈಗ ಮತ್ತೆ ಇಂಥ ಪ್ರಕರಣಗಳು ಬರ್ತಾ ಇವೆಯಲ್ಲ, ದಾಖಲಾಗ್ತಾ ಇವೆಯಲ್ಲ, ಅದ್ರ ಬಗ್ಗೆ ಏನು? ವಿಶೇಷ ಅಂದ್ರೆ ಇತ್ತೀಚೆಗೆ ಬಂದಿರುವ ಕೆಲವು ಪ್ರಕರಣಗಳು ಏನಿವೆ, ಅದು SIT ಅದನ್ನ ತೆಗೆದುಕೊಳ್ಳದೆ ಬೆಳ್ತಂಗಡಿ ಪೊಲೀಸರಿಗೆ ಕಳಿಸಿರುವ ವರದಿಗಳು. ಇದು ಸರ್ಕಾರಿ ಆದೇಶ ಕಂಡ್ರಿ, ಇದನ್ನು ಉಲ್ಲಂಘನೆ ಸರ್ಕಾರ ಮಾಡಿದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂತ ಹೇಳುತ್ತ ಇದೆಯೇ ಅವರಿಗೆ? ಸರ್ಕಾರವೇ ಹೊರಡಿಸಿರುವ ಆದೇಶ. ಆ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಹಿಂದೆ ನಡೆದಿರುವುದು, ಈ ಹಿಂದೆ ದಾಖಲಾಗಿರುವ ಪ್ರಕರಣ ಮತ್ತು ಈಗದಾಗ ಈ ಆದೇಶವನ್ನೇನಾದ್ರೂ ಗೃಹ ಸಚಿವ ಗ್ರೇಟ್ ಡಾಕ್ಟರ್ G. ಪರಮೇಶ್ವರ್ ಓದಿದ್ದಾರೆಯೇ? ಅವರು ಸುಶಿಕ್ಷಿತರು, ಡಾಕ್ಟರು, ವೈದ್ಯರು, ವೈದ್ಯಕೀಯ ಕಾಲೇಜಲ್ಲ ಇತ್ತು, ಓದಕ್ಕಂತೂ ಬರುತ್ತೆ, ಅವ್ರು ಕನ್ನಡ ಓದಕ್ಕೆ ಬರುತ್ತೆ. ಈ ಆದೇಶ
ಅನುಷ್ಠಾನಗೊಂಡಿದ್ಯಾ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ಜನರ ಮುಂದೆ ಇವರು? ಸೊ ಇದು ಇನ್ನೂ ಹೇಳುತ್ತೆ. ಹೀಗೆ SIT ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣದ ತನಿಖೆ ಮಾತ್ರವಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನ SIT ಮಾಡಬೇಕೆಂಬುದು ಸೂಚಿಸುತ್ತೆ. ಪರ್ಫೆಕ್ಟ್. ಸಮಗ್ರ ಏನೇನು ಪ್ರಕರಣಗಳಿದೆ ಅದನ್ನ ಮಾಡಬೇಕು ಅಂತ. ಹೀಗಿದ್ದರೂ ಈವರೆಗೆ SIT ಅಂತಹ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಬಗ್ಗೆ SITಯ ಯಾವುದೇ ಮಾಹಿತಿಯನ್ನು ಆಯೋಗದ ಗಮನಕ್ಕೆ ತರದಿರುವುದು ಆತಂಕ ಉಂಟು ಮಾಡಿದೆ ಅನ್ನೋದನ್ನ ವಕೀಲರು ಹೇಳ್ತಾರೆ. ಅಂದ್ರೆ ಇಂಥದ್ದು ತನಿಖೆ ಮಾಡಿದ ಆಯೋಗ ತಿಳಿಸ್ಬೇಕಲ್ವಾ? ಆಯೋಗದ ಮನವಿಯ ಮೇರೆಗೆ ಮಾಡಿದಾಗ ಆಯೋಗಕ್ಕೆ ಆ ಮಾಹಿತಿ ಕೊಡ್ಬೇಕಲ್ವಾ? ಅದಕ್ಕೆ ಇವ್ರು ಹೇಳ್ತಾರೆ ಆತಂಕವನ್ನ ಇದು ಗಮನಕ್ಕೆ ತರದಿರೋದು ಆತಂಕ ಉಂಟು ಮಾಡ್ತಾ ಇದೆ ಅಂತ. ಆದ್ದರಿಂದ SIT ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ SIT ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನು ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ಮತ್ತು ಇತರ ಪ್ರಕರಣಗಳ ತನಿಖೆಯನ್ನು ಕೂಡಲೇ ಆರಂಭಿಸುವಂತೆ ಮನವಿ ಮಾಡುತ್ತಿದ್ದೇವೆ. ಈಗ ಹಾಗಿದ್ದರೆ ಉಳಿದ ಇತರ ಪ್ರಕರಣಗಳನ್ನು ಬಿಟ್ಟುಬಿಟ್ಟು SIT ಕ್ಲೋಸ್ ಮಾಡಿಬಿಟ್ರೆ ಸರ್ಕಾರ ತನ್ನ ಆದೇಶವನ್ನ ತಾನೇ ಉಲ್ಲಂಘಿಸಿದಂತಾಗತ್ತೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತೆ ಅನ್ನೋದೇ ಇಲ್ಲ ಅಂತ. ಮತ್ತು ಈ ಸರ್ಕಾರದ ಮೂಲಭೂತ ಉದ್ದೇಶವನ್ನ ಪ್ರಶ್ನಿಸಬೇಕಾಗುತ್ತೆ. ಅವರ ಉದ್ದೇಶ ಏನಾಗಿದೆ ಅಂದ್ರೆ ಯಾರು ಇದರಲ್ಲಿ ಆರೋಪಿತರಾಗಿದ್ದಾರೆ ಅವರ ರಕ್ಷಣೆ ಈ ಸರ್ಕಾರದ ಉದ್ದೇಶ. ಇಡೀ ಸರ್ಕಾರ ಆರೋಪಿತರನ್ನು ರಕ್ಷಣೆ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಒಂದು. ನಂಬರ್ 2, ಏನು ಅತ್ಯಾಚಾರದ ಪ್ರಕರಣಗಳೆಲ್ಲ ನಡೆದಿವೆ ಅದರ ಸತ್ಯ ಹಿಂದಕ್ಕೆ ಬರೋ ಸರ್ಕಾರಕ್ಕೆ ಇಷ್ಟ ಇಲ್ಲ, ಸರ್ಕಾರಕ್ಕೆ ಬೇಕಾಗಿಲ್ಲ. ಸತ್ಯ ಹಾಗೆ ಸಮಾಧಿಯ ಹೋಗ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅನ್ನೋ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ ಅಲ್ವಾ? ಸೊ ಅದರಿಂದ ಈಗ ಎಟ್ ಎನಿ ಕಾಸ್ಟ್ ಸರ್ಕಾರಿ ಆದೇಶದ ಪ್ರಕಾರನೇ ಈಗ SITಯನ್ನ ರದ್ದುಪಡಿಸುವುದೇನಿದೆ ಅದು ತಾನೇ ಹೊರಡಿಸಿದ ಆದೇಶದ ಉಲ್ಲಂಘನೆ ಆಗುತ್ತೆ. ಈಗ ಸರ್ಕಾರ ಏನು ಮಾಡುತ್ತೆ ಈ ಬಗ್ಗೆ SIT ಕೈಗೊಳ್ಳುತ್ತಿರುವ ಮುಂದಿನ ತನಿಖೆಯ ಕುರಿತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿ ನೀಡಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಅವರು ಪ್ರದೀಪ್ ಕುಮಾರ್ ಅವರು ಕೋರಿದ್ದಾರೆ. ಸೊ ಆದ್ರಿಂದ ಈಗ ಸರ್ಕಾರ ಏನ್ ಮಾಡುತ್ತೆ, ತಾನೇ ಹೊರಡಿಸಿರುವ ಆದೇಶವನ್ನು ಉಲ್ಲಂಘಿಸಿದ್ರೆ ಸರ್ಕಾರದ ಉದ್ದೇಶವನ್ನು ಪ್ರಶ್ನಿಸಬೇಕಾಗತ್ತೆ ಮತ್ತು ಈ ಸರ್ಕಾರ ಇನ್ಯಾರದೋ ನಿರ್ದೇಶನದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅದ್ರ ಜೊತೆಗೆ ಯಾರೋ ದೇವಮಾನವರು ಈ ಸರ್ಕಾರಕ್ಕೆ ಸೂಚನೆ ನೀಡುತ್ತಿದ್ದಾರೆ ಮತ್ತು ಈ ಸರ್ಕಾರ ಅವರ ಸೂಚನೆಯಂತೆ ನಡೀತಾ ಇದೆ. ಇವ್ರ ಸತ್ಯ ಬೇಕಾಗಿಲ್ಲ, ಸಮಾಧಿಯಾಗಿರುವ ಹೆಣಗಳ ಹಿಂದಿನ ಸತ್ಯ ಬೇಕಾಗಿಲ್ಲ, ಅಸ್ಥಿ ಪಂಜರಗಳ ಒಳಗಡೆ ಅವು ಆಡುವ ಮಾತುಗಳು ಬೇಕಾಗಿಲ್ಲ, ಅದರ ಅಡಗಿರುವ ಸತ್ಯ ಬೇಕಾಗಿಲ್ಲ. ಈ ಸರ್ಕಾರ ಕೂಡ ಅದು ತನ್ನ ಯೋಗ್ಯತೆಯನ್ನ ಅದು ಪ್ರದರ್ಶನ ಮಾಡದಂತೆ ಆಗತ್ತೆ. ಅಲ್ಟಿಮೇಟ್ಲಿ ಜನ ಎಲ್ಲರೂ ಕಳ್ರೆ ಅಂತ ಅಂದ್ಕೋಬೇಕಷ್ಟೆ. ಮತ್ತು ಜನರ ಸಿಟ್ಟಿದೆಯಲ್ಲ, ಆ ಸಿಟ್ಟು ಸ್ಫೋಟಗೊಳ್ಳುವ ಸ್ಥಿತಿ ಬರ್ಕೊಡುದು. ಅದು ಬಂದ್ರೆ ಅದಕ್ಕೆ ಬಲಿಯಾಗುವವರು ಯಾರು ಅನ್ನೋದನ್ನ ನಾನು ಹೇಳ್ಬೇಕಾಗಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.